ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ರಾಮ ಪೂಜಾ ವಿಧಿ. ಜನವರಿ 22ರಂದು ಮನೆಯಲ್ಲಿ ಶ್ರೀರಾಮನನ್ನು ಈ ವಿಧಾನದಿಂದ ಪೂಜಿಸಿ. 22 ಜನವರಿ 2024ರಂದು ಸನಾತನ ಧರ್ಮವನ್ನು ನಂಬುವವರಿಗೆ ವಿಶೇಷ ದಿನವಾಗಲಿದೆ. ಹಲವು ದಶಕಗಳ ಕಾಯುವಿಕೆಯ ನಂತರ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಾಲಾ ಮೂರ್ತಿಯನ್ನು ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುವುದು. ಜನವರಿ 22ರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮಗುವಿನಂತಹ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಿದ್ದಾರೆ. ಈ ದಿನದಂದು ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಅಯೋಧ್ಯೆಗೆ ಹೋಗಿ ಅಲ್ಲಿ ನಡೆಯುವ ಈ ಭವ್ಯವಾದ ಆಚರಣೆಯ ಫಲವನ್ನು ಆನಂದಿಸಲು ಬಯಸುತ್ತಾರೆ. ಆದರೆ ಅಲ್ಲಿ ಎಲ್ಲರೂ ಭಗವಾನ್ ಶ್ರೀರಾಮನನ್ನು ಪೂಜಿಸಲು ಸಾಧ್ಯವಿಲ್ಲ. ಹೀಗಿರುವಾಗ ಮನೆಯಲ್ಲಿ ಪೂಜಿಸುವ ಮೂಲಕ ಶ್ರೀರಾಮನ ಆಶೀರ್ವಾದ ಪಡೆಯಬಹುದು. ಕೆಲ ಪೂಜೆಯ ವಿಧಾನವನ್ನು ಅನುಸರಿಸುವ ಮೂಲಕ ನೀವು ಮನೆಯಲ್ಲಿ ಅಯೋಧ್ಯೆಗೆ ಹೋಗುವ ಫಲಿತಾಂಶಗಳನ್ನು ಪಡೆಯಬಹುದು. ಜನವರಿ 22ರಂದು ಮನೆಯಲ್ಲಿ ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು ಎಂದು ತಿಳಿಯೋಣ. ಶ್ರೀರಾಮ ಪೂಜಾ ವಿಧಾನ. ಜನವರಿ 22ರಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಇದರ ನಂತರ ಒಂದು ಪೀಠಕ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಮತ್ತು ಭಗವಾನ್ ಶ್ರೀರಾಮನ ಚಿತ್ರವನ್ನು ಅದರ ಮೇಲೆ ಇಡಿ. ಪೂಜೆಯ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವ ದಿಕ್ಕಿನಲ್ಲಿರುವ ರೀತಿಯಲ್ಲಿ ಈ ಫೋಟೋ ಅಥವಾ ಮೂರ್ತಿಯನ್ನು ಇರಿಸಿ. ಬಳಿಕ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಧೂಪ, ದೀಪ, ಹೂವು, ಶ್ರೀಗಂಧ, ಅಕ್ಷತೆ, ಬಟ್ಟೆ, ಭೋಗ ಇತ್ಯಾದಿಗಳನ್ನು ಅರ್ಪಿಸಿ. ಶ್ರೀರಾಮನ ಜೊತೆಗೆ ಹನುಮಾನನ್ನು ಪೂಜಿಸಿ. ಇದರ ನಂತರ ರಾಮಚರಿತಮಾನಸ, ಶ್ರೀರಾಮ ರಕ್ಷಾ ಸ್ತೋತ್ರ, ಸುಂದರಕಾಂಡ, ಹನುಮಾನ್ ಚಾಲಿಸ, ರಾಮ್ಜಿ ಮಂತ್ರಗಳು ಇತ್ಯಾದಿಗಳನ್ನು ಪಠಿಸಿ. ಪ್ರೀತಿಯಿಂದ ಆರತಿ ಮಾಡಿ ಮತ್ತು ಸಂಜೆ ರಾಮನ ಭಜನೆಗಳನ್ನು ಹಾಡಿ. ಇದು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ದೇವರ ದಯೆಯಿಂದ ಹಾಳಾದ ಕೆಲಸವು ಆಗತೊಡಗುತ್ತದೆ. ಸೋಮವಾರ ಜನವರಿ 22ರಂದು ಮಾಡುವ ಉಪವಾಸವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ವಿಷ್ಣು ಪುರಾಣದ ಪ್ರಕಾರ ಈ ದಿನಾಂಕದಂದು ಭಗವಾನ್ ವಿಷ್ಣುವು ಕೂರ್ಮದ ಅವತಾರವನ್ನು, ಅಂದರೆ ಆಮೆಯನ್ನು ತೆಗೆದುಕೊಂಡು ಸಾಗರವನ್ನು ಮಂಥಿಸಲು ಸಹಾಯ ಮಾಡಿದನು. ಕೂರ್ಮ ದ್ವಾದಶಿಯ ದಿನದಂದು ರಾಮ ಮಂದಿರದಲ್ಲಿ ಜೀವನವನ್ನು ಪವಿತ್ರಗೊಳಿಸುವುದರಿಂದ ದೇವಾಲಯವು ಶತಮಾನಗಳವರೆಗೆ ಸ್ಥಿರತೆಯನ್ನು ನೀಡುತ್ತದೆ. ರಾಮಲಾಲ ಮೂರ್ತಿಯ ಪ್ರತಿಷ್ಠಾಪನೆಯ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳು 2024 ಜನವರಿ 17ರಿಂದ ಆರಂಭವಾಗಲಿದೆ. ಈ ದಿನ ಶಿವಯೋಗವಿರುತ್ತದೆ. ಇದಾದ ನಂತರ ಕ್ರಮವಾಗಿ ಸಿದ್ಧ, ಸದ್ಯ, ಶುಭ ಶ್ಲೋಕ ಮತ್ತು ಬ್ರಹ್ಮಯೋಗದಂತಹ 6 ಮಂಗಳ ಯೋಗಗಳು ರೂಪುಗೊಳ್ಳುತ್ತವೆ. ಜನವರಿ 22ರಂದು ಸೂರ್ಯೋದಯದಿಂದ ಬ್ರಹ್ಮಯೋಗ, ಬೆಳಗ್ಗೆ 8:46 ಬ್ರಹ್ಮಯೋಗ ಮುಗಿದ ಬಳಿಕ ಐಂದ್ರಯೋಗ ಇರುತ್ತದೆ. ಮರುದಿನ ಮಂಗಳವಾರ ಭಕ್ತರು ಭೌಮ್ಯ ಪ್ರದೋಷ ದರ್ಶನ ಪಡೆಯುತ್ತಾರೆ. ಈ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಡಲಾಗುವ ಈ ಪೂಜೆಗಳು ಬ್ರಹ್ಮ, ಶಿವ, ವಿಷ್ಣು ಮತ್ತು ಹನುಮನ ಆಶೀರ್ವಾದವನ್ನು ನೀಡುತ್ತದೆ. ಜೈ ಶ್ರೀರಾಮ್. ಧನ್ಯವಾದ.